ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ಸಿಂಪಲ್ ಆಗಿ ಆಲೂ ಮತ್ತೆ ಬೀಟ್ರೂಟ್ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಕೂಡ ಇದು ಹೌದು. ಇದಕ್ಕೆ ನಾನು ಮೊದಲನೇದಾಗಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಾನು ಜಾಸ್ತಿಯಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನೀವು ಕೊಬ್ಬರಿ ಎಣ್ಣೆ ಬೇಡ ಅಂದ್ರೆ ಬೇರೆ ಎಣ್ಣೆನೂ ಕೂಡ ಯೂಸ್ ಮಾಡಬಹುದು. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಹಾಗೇನೇನೆ ಸಾಸಿವೆ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ತುಂಬಾ ಸಿಂಪಲ್. ಈ ಟೈಮ್ನಲ್ಲೇ ನಿಮ್ಗೆ ಈರುಳ್ಳಿ ಬೇಕು ಅಂದ್ರೆ ಕೂಡ ಈರುಳ್ಳಿನೂ ಕೂಡ ಹಾಕೊಳ್ಬಹುದು. ನಾನು ಈರುಳ್ಳಿ ಬೆಳ್ಳುಳ್ಳಿ ಯಾವ್ದನ್ನು ಹಾಕೊಂಡಿಲ್ಲ. ನೀವು ಬೇಕು ಅಂದ್ರೆ ಈ ಟೈಮ್ನಲ್ಲಿ ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಬಹುದು. ಇದಕ್ಕೆ ನಾನೀಗ ಒಂದು 2 ಬ್ಯಾಡಗಿ ಮೆಣಸನ್ನ ಹಾಕೊಂಡು ಹಾಗೆ ಕರಿಬೇವಿನ ಎಲೆ ಇದ್ರೆ ಕರಿಬೇವಿನ ಎಲೆ ಕೂಡ ಹಾಕೊಳ್ಬಹುದು. ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ. ಅದಾದ ನಂತರ ತುರಿದಿಟ್ಕೊಂಡಿರುವಂತ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕೊಂಡಾದ ನಂತರ ಇದಕ್ಕೆ ನಾನೀಗ ಆಲೂನು ಕೂಡ ನಾನು ಇದೇ ತರನೇ ತುರಿದಿಟ್ಕೊಂಡಿದೀನಿ. ತುರಿದು ನೀರಲ್ಲಿ ಹಾಕಿಟ್ಕೊಂಡಿದೀನಿ. ಇಲ್ಲ ಅಂದ್ರೆ ಕವರ್ಗಾಗ್ಬಿಡತ್ತೆ ಅಂತ ಹೇಳಿ ತುರಿದಿಟ್ಕೊಂಡಿದೀನಿ. ಇದನ್ನ ನೀರ್ನ ಸಪ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ತುರಿದಿಟ್ಕೊಂಡಿರೋ ಆಲೂನ ನೀವು ಬೇಡ ಅಂದ್ರೆ ಹೀಗೆ ಕೂಡ ಹೆಚ್ಚಿ ಹಾಕೊಳ್ಬಹುದು. ಬಟ್ ನಾನು ಬೀಟ್ರೂಟ್ ನ ತುರ್ಕೊಂಡಿದ್ದೇನಲ್ವಾ, ಅದಕ್ಕೆ ಆಲೂನು ಕೂಡ ನಾನು ಚೆನ್ನಾಗಿ ತುರ್ಕೊಂಡು ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟ್ ತುಂಬಾ ಸಿಂಪಲ್ ಆಗಿರುತ್ತೆ ಇದು. ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಮೇನ್ ಆಗಿ ಚಪಾತಿ ಜೊತೆ ಚೆನ್ನಾಗಾಗತ್ತೆ ಇದು. ಸಿಂಪಲ್ ಆಗಿರುತ್ತೆ ಕೂಡ ಹೌದು, ಬೇಗನೂ ಆಗತ್ತೆ ಇದು. ಹಾಗಾಗಿ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನೆಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದ್ 5 ನಿಮಿಷ ಹಾಗೆ ಬಿಡ್ತೀನಿ ನಾನು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ಅದ್ರ ಜೊತೆಗೇನೆ ಒಂದು 1/4 ಸ್ಪೂನ್ ಆಗುವಷ್ಟು ಅದಕ್ಕೆ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ನ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಕೂಡ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಖಾರದ ಪುಡಿನೂ ಕೂಡ ಹಾಕೊಳ್ಬಹುದು. ನಾನು ಖಾರದ ಪುಡಿ ಹಾಕೊಳ್ತಾ ಇಲ್ಲ, ಜಾಸ್ತಿ ಖಾರ ಆಗ್ಬಿಡತ್ತೇನೋ ಅಂತ ಹೇಳಿ, ಮಕ್ಕಳ ತಿನ್ನೋದಿಕ್ಕಾಗಲ್ಲ ಅಂತ ಹೇಳಿ ಖಾರದ ಪುಡಿ ಹಾಕೊಂಡಿಲ್ಲ. ನೀವು ಬೇಕಂದ್ರೆ ಖಾರದ ಪುಡಿನ ಹಾಕೊಳ್ಬಹುದು. ಹಾಕಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ಜಾಸ್ತಿ ಹೊತ್ತು ಏನ್ ಬೇಕಾಗಲ್ಲ ಇದು ಬೇಯೋದಕ್ಕೆ. ತುರಿದಿರೋದ್ರಿಂದ ಬೇಗ ಬೆಂದ್ಬಿಡತ್ತೆ. ಇದಕ್ಕೆ ನಾನೀಗ ಒಂದ್ 2 ನಿಮಿಷ ಆದ ನಂತರ ಇದಕ್ಕೆ ನಾನೀಗ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿನೂ ಕೂಡ ಹಾಕಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ. ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೇನೆ ಒಂದ್ ಸ್ವಲ್ಪ ಹೆಚ್ಚಿಟ್ಕೊಂಡು ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಇದನ್ನ ಕವರ್ ಮಾಡಿ ಒಂದು ಲೋ ಫ್ಲೇಮ್ ಅಲ್ಲಿ 5 ನಿಮಿಷ ಬೇಯಿಸ್ಕೊಳ್ತೀನಿ ಇದನ್ನ. ಇದಕ್ಕೆ ನಾನು ಯಾವುದೇ ನೀರನ್ನ ಹಾಕೊಳ್ತಾ ಇಲ್ಲ. ಬೀಟ್ರೂಟ್ ನಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಅದನ್ನೇ ಸಾಕಾಗತ್ತೆ ಇದಕ್ಕೆ ಬೇಯೋದಿಕ್ಕೆ. ಹಾಗಾಗಿ ಇದಕ್ಕೆ ಯಾವುದೇ ನೀರನ್ನ ನಾನು ಯೂಸ್ ಮಾಡಿಲ್ಲ. ಇದನ್ನ ಕವರ್ ಮಾಡಿ ನಾನು 5 ನಿಮಿಷ ಬೇಯಿಸ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಯಾರು ನೋಡ್ತಾ ಇರೋರು ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ, ಇದನ್ನ ಚೆನ್ನಾಗಿ ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕವರ್ ಮಾಡಿ ಒಂದು 5 ನಿಮಿಷ ಈಗ ನಾನು ಇದನ್ನ ಬೇಯಿಸ್ಕೊಳ್ತೀನಿ. ನೋಡಿ, ಇದು ಕವರ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ. ಬೀಟ್ರೂಟ್ ಮತ್ತೆ ಆಲೂ ಕೂಡ ತುರಿದಿರೋದ್ರಿಂದ ಬೇಗ ಬೆಂದ್ಬಿಡತ್ತೆ. ಈಗ ಆಲೂ ಮತ್ತೆ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.